ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಯಲೇರಿ ಗ್ರಾಮದಲ್ಲಿರುವ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿದ್ದ ತಾಜು ಎನ್ನುವರು ಹಗರಣ ಮಾಡಿದ್ದರಿಂದಾಗಿ ಅವರನ್ನು ಅಮಾನತುಗೊಳಿಸಿರಲಾಗಿತ್ತು. ಅಂದು ಕರ್ನಾಟಕ ರಕ್ಷಣಾ ವೇದಿಕೆ ಅವರ ವಿರುದ್ಧ ಆರೋಪವನ್ನು ಮಾಡಿ ಶಿಕ್ಷಣ ಇಲಾಖೆಗೆ ದೂರನ್ನು ಕೂಡ ನೀಡಲಾಗಿತ್ತು. ಅದರಂತೆ ಅವರ ವಿರುದ್ಧ ತನಿಖೆಯನ್ನು ನಡೆಸಿದಾಗ ಅವರು ಸುಮಾರು 20 ಲಕ್ಷ ರೂಪಾಯಿಗಳಷ್ಟು ಅವ್ಯವಹಾರ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಅವರ ಮೇಲೆ ಕೇಳಿಬಂದ ಹಿನ್ನೆಲೆಯಲ್ಲಿ ಅಂದು DDP ಅವರು ಅವರನ್ನು ಅಮಾನತುಗೊಳಿಸಿದರು. ಆ ಒಂದು ಶಾಲೆಯಲ್ಲಿ ತಮ್ಮದೇ ಆದಂಥ ಒಂದು ಕೋಣೆಯನ್ನು ಮಾಡಿಕೊಂಡಿದ್ದಂಥ ಅಂದಿನ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿದ್ದ ತಾಜು ಅವರು ಆ ಒಂದು ಕೋಣೆಗೆ ಬೀಗ ಹಾಕಿದ್ದು ಇದುವರೆಗೂ ಕಳೆದ 2 ವರ್ಷಗಳಿಂದಲೂ ಕೂಡ ಬೀಗ ಹಾಗೆಯೇ ಹಾಕಲಾಗಿತ್ತು. ಕೊನೆಗೆ ಬೇಸತ್ತಿರುವಂಥ ಅಲ್ಲಿಯ SDMCಯ ಅಧ್ಯಕ್ಷರು ಹಾಗೂ CRP ಅವರು ಈಗ ಬುಧವಾರ ಮಧ್ಯಾಹ್ನ 3:30 ವೇಳೆಗೆ ಅವರ ಕೋಣೆಯ ಬೀಗವನ್ನು ಹೊಡೆದು ತೆಗೆದಿದ್ದಾರೆ. ಜೊತೆಗೆ ಕೋಣೆಯ ಒಳಗಡೆ ಹೋಗಿ ನಂತರದಲ್ಲಿ ಅಲ್ಲಿ ಒಳಗಡೆ ಇದ್ದಂಥ ತಿಜೋರಿಯನ್ನು ಕೂಡ ತೆಗೆದು ನೋಡಿರುವಂಥದ್ದು. ಅಲ್ಲಿ ಮಕ್ಕಳಿಗೆ ನೀಡಬೇಕಾಗಿರುವಂಥ ಕೆಲವು ವಸ್ತುಗಳು ಕೂಡ ಹಾಗೆಯೇ ಉಳಿದುಕೊಂಡಿದ್ದವು ಎನ್ನುವಂಥ ಮಾತುಗಳು ಕೂಡ ಕೇಳಿಬಂದಿರುವಂಥದ್ದು. ಇದರ ಕುರಿತು ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ಗುರುಮಠಕಲ್ ತಾಲೂಕು ಅಧ್ಯಕ್ಷ ಶರಣಬಸಪ್ಪ ಯಲ್ಲೇರಿ ಕೂಡ ಮಾತನಾಡಿ 2 ವರ್ಷದ ಹಿಂದೆ ಅವ್ಯವಹಾರ ಮಾಡಿದಂಥ ಏನೋ ಅಂದಿನ ಪ್ರಭಾರಿ ಮುಖ್ಯ ಶಿಕ್ಷಕಿ ಅಮಾನತುಗೊಂಡಿದ್ದರು. ಅವರ ಒಂದು ಬೀಗವನ್ನು ಕೂಡ ಹಾಕಿ ತಾವೇ ಇಟ್ಟುಕೊಂಡಿದ್ದಾರೆ. ಅದನ್ನು ಈಗ ಒಡೆದು ತೆಗೆಯಲಾಗಿದ್ದು ನಾವು ಅವರ ವಿರುದ್ಧ ಈಗಾಗಲೇ ಆರೋಪವನ್ನು ಮಾಡಿದಂತೆ 20 ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿರುವುದು ಕಂಡು ಬಂದಿದ್ದರಿಂದ ಅವರನ್ನು ಅಮಾನತುಗೊಳಿಸಲಾಗಿದೆ. ಆದರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲು ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡುವುದಾಗಿ ಈಗ ಶರಣಬಸಪ್ಪ ಯಲ್ಲೇರಿ ಅವರು ತಿಳಿಸಿದ್ದಾರೆ. ಕಂಟಿನ್ಯೂ ಇಟ್ರಿ ಸರ್. ಸರ್ ತಾಲೂಕಿನ ಯಲೇರಿ ಗ್ರಾಮದ ಕಸ್ತೂರಿಬಾ ಗಾಂಧಿ 2 ವರ್ಷಗಳ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಗುರುಮಠ ವತಿಯಿಂದ ಶಾಲೆಯಲ್ಲಿ ಪ್ರಭಾರಿ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿರುವಂಥ ಸುಮಾರು 4 ವರ್ಷಗಳಿಂದ ದೂರನ್ನು ಸಲ್ಲಿಸಲಾಗಿದೆ. ದೂರು ಆಧಾರದ ಮೇರೆಗೆ ಇಲಾಖೆ ಅವರ ಮೇಲೆ ತನಿಖೆಯನ್ನು ನಡೆಸಿದಾಗ 20 ಲಕ್ಷ ರೂಪಾಯಿ ಹಗರಣಗಳು ಟೆಂಡರ್ ಆಗದೆ ಬೇರೆಯವರಿಗೆ ಚೆಕ್ ಬರೆದಿರುವಂಥ ಹಗರಣ ಬೆಳಕಿಗೆ ಬಂದ ನಂತರ ಕುಮಾರಿ ತಾಜು ಅವರನ್ನು ಇಲಾಖೆಯಿಂದ ಅಮಾನತು ಮಾಡಲಾಗಿದೆ. ಅದಾದ ನಂತರ ಅವರು ಕೋರ್ಟಿಗೆ ಕೂಡ ಹೋಗಿದ್ದರು. ಕೋರ್ಟ್ನಲ್ಲಿ ಕೂಡ ಅವರ ವಿರುದ್ಧ ಆದೇಶ ಬಂದಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರ ಮೇಲೆ ಕರ್ನಾಟಕ ಲೋಕಾಯುಕ್ತ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಪ್ರಸ್ತುತ ಅಮಾನತಿನಲ್ಲಿದ್ದಾರೆ. ಅವರು ಅಮಾನತಾದ ನಂತರ ಇಲ್ಲಿಯವರೆಗೆ ಶಾಲೆಯ ಚಾರ್ಜ್ ಅನ್ನು ಈಗಿರುವಂಥ ಪ್ರಸ್ತುತ ಮುಖ್ಯಮಂತ್ರಿ ಹಾಗೂ 11 ವರ್ಷಗಳಿಂದ ಅವರು ಶಾಲೆಯಲ್ಲಿ ಮಕ್ಕಳಿಗೆ ವಸತಿಯಾಗಿ ನೀಡಿದಂಥ ಕೊಠಡಿಯನ್ನು ಅವರು ಸ್ವಂತಕ್ಕಾಗಿ ಬಳಕೆ ಮಾಡಿಕೊಂಡಿರುತ್ತಾರೆ. ಅದನ್ನು ಕೂಡ ಅಮಾನತುಗೊಂಡ ನಂತರ ಬೀಗ ಹಾಕಿಕೊಂಡು ಓದಿರುತ್ತಾರೆ. 2 ವರ್ಷದಿಂದ ಆ ಶಾಲೆಯ ಕೊಠಡಿಯನ್ನು ಬೀಗನೆ ಆಗಿರುತ್ತದೆ. ಅದನ್ನು ಇವತ್ತು ಶಾಲೆ ಮುಖ್ಯ ಗುರುಗಳು, BRC ಮತ್ತು ಶಿಕ್ಷಣ ಇಲಾಖೆಯವರು ಮತ್ತು SDMC ಅಧ್ಯಕ್ಷರು ಮತ್ತು SDMC ತಂಡ ಸೇರಿ ಶಾಲೆ ಕೊಟ್ಟರೆ ಬೀಗವನ್ನು ಪಡೆದು ಶಾಲೆಯಲ್ಲಿ ಇರುವಂಥ ಅಲ್ಮಾರಿಗಳನ್ನು ಪರೀಕ್ಷೆ ಮಾಡಿದಾಗ ಅಲ್ಮಾರಿಯಲ್ಲಿ ಹಲವಾರು ಶಾಲಾ ಮಕ್ಕಳಿಗೆ ನೀಡಬೇಕಾದ ಸಾಮಗ್ರಿಗಳು ದೊರೆತಿವೆ. ಹಾಗೂ ಇನ್ನೊಂದು ಅಲ್ಮಾರಿ ಕೂಡ ಅದರಲ್ಲಿ ಅವರು ವೈಯಕ್ತಿಕ ಸಾಮಾನುಗಳು ಇದೆ ಎಂದು ಹೇಳುತ್ತಿದ್ದಾರೆ. ಆ ಅಲ್ಮಾರಿಯನ್ನು ಒಡೆದು ಅದರಲ್ಲಿರುವಂಥ ಎಲ್ಲ ದಾಖಲಾತಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಈಗ ತೆರೆದಂಥ ಶಾಲೆಯಲ್ಲಿ ಅಲ್ಮಾರಿಗಳಲ್ಲಿ ಇರುವಂಥ ಎಲ್ಲ ದಾಖಲಾತಿಗಳನ್ನು ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಂಬಂಧಪಟ್ಟ BO ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ ಕುಮಾರಿ ತಾಜು ಅವರಿಗೆ ಕೋರ್ಟು ಬೇರೆ ಶಾಲೆಗೆ ಜಾಯಿನ್ ಆಗಲು ಆದೇಶ ನೀಡಿದರೂ ಕೂಡ ಇಲ್ಲಿವರೆಗೆ ಶಾಲೆಗೆ ಜಾಯಿನ್ ಆಗಿರುವುದಿಲ್ಲ ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಬೇಕೆಂದು ಆದೇಶ ಆದರೂ ಕೂಡ ಸುಮಾರು 8-9 ತಿಂಗಳಿಂದ ಇಲ್ಲಿಯವರೆಗೂ ಕೂಡ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ದಾಖಲಾಗಿರುವುದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಶಾಲೆಯಲ್ಲಿ ನಡೆದಂಥ ಸಂಪೂರ್ಣ ಹಗರಣದ ಬಗ್ಗೆ ತನಿಖೆ ಆಗಬೇಕು ಮತ್ತು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಗ್ರಹ ಮಾಡುತ್ತೇನೆ. ಶರಣಬಸಪ್ಪ ಯಲ್ಲೇರಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ.